ಆರ್ಬಿಐ ಬಡಾವಣೆ ಮೈದಾನದಲ್ಲಿ ಫೆಬ್ರವರಿ 21ರಿಂದ ರಾಷ್ಟ್ರಮಟ್ಟದ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಮೇರಿ ಗೋ ರೌಂಡ್ ಬ್ಯಾಡ್ಮಿಂಟನ್ ಕ್ಲಬ್ನ 50ನೇ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ರಾಷ್ಟ್ರಮಟ್ಟದ ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆರ್ಬಿಐ ಬಡಾವಣೆ ಕ್ರೀಡಾಂಗಣದಲ್ಲಿ ಇದೇ 21ರಿಂದ 23ರವರೆಗೆ ಆಯೋಜಿಸಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷ ಕೆವಿ ಅರಸಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಟಿ ಶರ್ಟ್ ಮತ್ತು ಟ್ರೋಫಿ ಅನಾವರಣಗೊಳಿಸಿ ಮಾತನಾಡಿದ ಅವರು, ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ದೇಶದ ವಿವಿಧ ರಾಜ್ಯಗಳಲ್ಲಿ ಅತ್ಯುತ್ತಮ ಆಟಗಾರರಿದ್ದು ಅಂತಹ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿ ಸಹಕಾರ ನೀಡಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಾಗಿ ರೂಪಿಸಲು ಪಂದ್ಯಾವಳಿ ಆಯೋಜಿಸಲಾಗಿದೆ. ವಿವಿಧ ರಾಜ್ಯಗಳಿಂದ ತಂಡಗಳು ಭಾಗವಹಿಸಲಿದ್ದು ಬಂಗಾರದ ಪದಕವನ್ನು ಮೊದಲ ಬಹುಮಾನ ವಿತರಿಸಲಾಗುವುದು ಎಂದರು. ಜೆಪಿ ನಗರ 7ನೇ ಹಂತದ ಆರ್ಬಿಐ ಬಡಾವಣೆ ಕ್ರೀಡಾಂಗಣದಲ್ಲಿ ಇದಕ್ಕಾಗಿ ವ್ಯಾಪಕ ಸಿದ್ಧತೆ ಕೈಗೊಳ್ಳಲಾಗಿದೆ. ಕ್ಲಬ್ ಪ್ರಧಾನ ಪೋಷಕರಾಗಿ ಸಂಸದ ತೇಜಸ್ವಿ ಸೂರ್ಯ, ಪೋಷಕರಾಗಿ ವಿಧಾನ ಪರಿಷತ್ ಸದಸ್ಯ ಎಎಸ್ ಹರಿಪ್ರಸಾದ್ ಸಂಸ್ಥೆಗೆ ಸಹಕಾರ ನೀಡುತ್ತಿದ್ದಾರೆ. ಪಂದ್ಯಾವಳಿಯನ್ನು ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್, ಶಾಸಕ ಎಂ ಕೃಷ್ಣಪ್ಪ ಮತ್ತು ಚಲನಚಿತ್ರ ನಟಿ ಪ್ರೇಮಾ ಅವರು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು. ಚಲನಚಿತ್ರ ನಟ ಕಿಚ್ಚ ಸುದೀಪ್, ಶಿಕ್ಷಣ ತಜ್ಞ ಸತೀಶ್ ಕಲಾಲ್, ಡಾಕ್ಟರ್ ರೇವತ್ ಲಕ್ಷ್ಮಣ್, ಚಲನಚಿತ್ರ ನಟಿಯರಾದ ಸುಧಾರಾಣಿ, ತಾರಾ ಅನುರಾಧ ಮತ್ತು ಫೈಡ್ ಏರ್ ಸಿಸ್ಟಮ್ ಸಂಸ್ಥೆಯ ಆರ್ಎನ್ ಸುಹಾಸ್ ಗೌಡ, ಸಿಕೆ ಇಂಜಿನಿಯರಿಂಗ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎ ಪದ್ಮನಾಭ ಮತ್ತಿತರರ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದರು. ಪಂದ್ಯಾವಳಿಯಲ್ಲಿ 20 ಪುರುಷ ಮತ್ತು 10 ಮಹಿಳಾ ತಂಡಗಳು ಭಾಗವಹಿಸಲಿವೆ. ಮೇರಿ ಗೋ ರೌಂಡ್ ಕ್ಲಬ್ನಲ್ಲಿ 100ಕ್ಕೂ ಹೆಚ್ಚು ಕ್ರೀಡಾಪಟುಗಳು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದು 158 ವರ್ಷ ಇತಿಹಾಸ ಹೊಂದಿರುವ ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಯನ್ನು ಇನ್ನಷ್ಟು ಜನ ಸ್ನೇಹಿಯಾಗಿಸಲು ಒತ್ತು ನೀಡಲಾಗಿದೆ. ಯುವ ಸಮೂಹಕ್ಕೆ ಹೆಚ್ಚಿನ ತರಬೇತಿ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯದ ಕ್ರೀಡಾಪಟುಗಳು ಭಾಗವಹಿಸಬೇಕು ಎಂಬುದು ನಮ್ಮ ಸಂಸ್ಥೆಯ ಉದ್ದೇಶ ಎಂದು ಹೇಳಿದರು. ಕ್ಲಬ್ ಉಪಾಧ್ಯಕ್ಷ ವೆಂಕಟೇಶ್ ಶೆಟ್ಟಿ, ಎಂ ಉದಯಸಿಂಹ, ಜಗದೀಶ್, ಸುಂದರ್ ರಾಜ್, ಶ್ರೀನಿವಾಸ್, ನಾಗೇಶ್ ಬಾಬು, ಕಾರ್ಯದರ್ಶಿ ಎನ್ ಮಂಜುನಾಥ್ ಉಪಸ್ಥಿತರಿದ್ದರು. ನಮ್ಮ ಮೆರಿಗೋರ ಬ್ಯಾಡ್ಮಿಂಟನ್ ಕ್ಲಬ್ 50 ವರ್ಷ ಕಂಪ್ಲೀಟ್ ಆಗಿದೆ. ಅದಕ್ಕೋಸ್ಕರ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ನಾವು ಆಲ್ ಇಂಡಿಯಾ ಬ್ಯಾಡ್ಮಿಂಟನ್ ಟೂರ್ನಮೆಂಟು ಮೆನ್ ಆ್ಯಂಡ್ ವುಮೆನ್ಗೆ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ 4 ಪ್ಲೇಸಸ್ಗೆ ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದೀವಿ. ಇದೊಂದು ರೆಕಾರ್ಡ್. ಇದು ಯಾರು ಇದುವರೆಗೂ 4 ಪ್ಲೇಸಸ್ಗೂ ಗೋಲ್ಡ್ ಮೆಡಲ್ ಕೊಟ್ಟಿಲ್ಲ. ಅದನ್ನು ನಾವು ಕೊಡ್ತಾ ಇದ್ದೀವಿ. ಇದೊಂದು ರೆಕಾರ್ಡು. ಮೆನ್ಸಲ್ಲಿ 20 ಟೀಮು ಮತ್ತು ವುಮೆನ್ಸಲ್ಲಿ 10 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಇದು ಇವೆಂಟು 21st ಈವ್ನಿಂಗ್ ಇನಾಗ್ರೇಟ್ ಆಗುತ್ತೆ. RBI ಗ್ರೌಂಡು ಕ್ಯಾಪಿಟಲ್ ಸ್ಕೂಲ್ ಎದುರುಗಡೆ JP ನಗರ್ 7th ಫೇಸಲ್ಲಿ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಪಬ್ಲಿಸಿಟಿ ಕೊಡಬೇಕು. ಆ್ಯಂಡ್ ನಾವು ಟ್ರೋಫೀಸು ನೀವೇ ನೋಡ್ತಾ ಇದ್ದೀರಿ ಎಷ್ಟು ದೊಡ್ಡದಾಗಿದೆ ಅಂತ. ಆ್ಯಂಡ್ ಮೆನ್ ಆಫ್ ದಿ ಟೂರ್ನಮೆಂಟ್ ಆ್ಯಂಡ್ ವುಮೆನ್ ಆಫ್ ದಿ ಟೂರ್ನಮೆಂಟ್ ಕೂಡ ಒಂದು ಗೋಲ್ಡ್ $1 ಕೊಡ್ತಾ ಇದ್ದೀವಿ. ಇದು ಬಿಟ್ಟು ಮತ್ತು 21ನೇ ತಾರೀಕು ಮಂಜುನಾಥ್ ಅವರು MP ಅವರು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. 23ನೇ ತಾರೀಕು ಸೋಮಣ್ಣ ಅವರು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಬರ್ತಾ ಇದ್ದಾರೆ. ಅದು ಬಿಟ್ಟು ನಮ್ಮ ಸಿನಿಮಾ ತಾರೆಯರು ಮತ್ತು ನಮ್ಮ ಸ್ಪಾನ್ಸರ್ಸ್ ಎಲ್ಲ ಚಿತ್ರನಟರು ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಸ್ಪಾನ್ಸರ್ಸ್ ಮೇಯ್ನ್ಲಿ ಸ್ಕಲ್ವೀಸ್ ಇಂಟರ್ನ್ಯಾಷನಲ್ ಸ್ಕೂಲು, ಆಸ್ಟ್ರಾ ಹಾಸ್ಪಿಟಲ್ಲು, ಆಮೇಲೆ ಪಿಜನ್, ಆಮೇಲೆ GKS ಇಂಡಸ್ಟ್ರೀಸು, ಆಮೇಲೆ AS ಮೆಷಿನ್ ಟೂಲ್ಸ್ ಇವರೆಲ್ಲ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ. ಅವರ ಹೆಲ್ಪ್ಗೆ ನಮಗೆ ತುಂಬ ಧನ್ಯವಾದಗಳು. ಇನ್ನು ಟೂರ್ನಮೆಂಟ್ ಬಗ್ಗೆ ಹೇಳಬೇಕು ಅಂದರೆ 6 ಕೋರ್ಟು ಹಾಕ್ತಾಯಿದ್ದೀವಿ. ಅದರಲ್ಲಿ 2 ಕೋರ್ಟು ಫ್ಲಡ್ ಲೈಟ್ ಇರುತ್ತೆ. ಬೆಳಗ್ಗೆ 7:30 ಶುರು ಆದರೆ ರಾತ್ರಿ 9 ಗಂಟೆವರೆಗೂ ನಡೀತದೆ. ನಾವು ಎಲ್ಲರಿಗೂ ಫ್ರೀ ಬೋರ್ಡಿಂಗ್ ಲಾಡ್ಜಿಂಗ್ ಕೊಡ್ತಾ ಇದ್ದೀವಿ. 10 ಜನ 10ರಿಂದ 12 ಅಂಪೈರ್ಸ್ ಇರ್ತಾರೆ. ಸೊ ದಟ್ ಕಂಟಿನ್ಯೂಸ್ ನಡೀತಾ ಇರುತ್ತೆ. ಎಲ್ಲರಿಗೂ ಒಳ್ಳೆ ಊಟ ತಿಂಡಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಪ್ರತಿ ಮ್ಯಾಚ್ಗೂ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೊಡ್ತಾ ಇದ್ದೀವಿ. ಪ್ರತಿ ಮ್ಯಾಚ್ಗೂ ಫ್ರಮ್ ಸ್ಟಾರ್ಟಿಂಗ್ ಫಸ್ಟ್ ಮ್ಯಾಚ್ ಟು ಎಂಡ್ ಮ್ಯಾಚ್ ತನಕನೂ ಪ್ರತಿ ಮ್ಯಾಚ್ಗೂ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೊಡ್ತಾ ಇದ್ದೀವಿ.